ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದ ಮೂಲ ಮತ್ತು ಪ್ರಧಾನ ದೇವತೆ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಹಾಗೂ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಹಾಗೂ ಶ್ರೀ ನಾಗದೇವತೆಯನ್ನು ಸ್ಮರಿಸುತ್ತಾ 33ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗುತ್ತಿದೆ. ಈ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದ ಸದಾಕಾಲ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಇರಲಿ ಎಂದು ಅಮ್ಮನವರು ಈ ಕ್ಷೇತ್ರದ ಅಮ್ಮನವರನ್ನು ನೆನೆಯುತ್ತಾ ಸ್ಮರಿಸುತ್ತಾ ತಮ್ಮ ಕಷ್ಟಗಳನ್ನೆಲ್ಲವನ್ನು ಪರಿಹರಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಈ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮಾಡುತ್ತಾ ಈ ಕ್ಷೇತ್ರದ ಅಮ್ಮನವರು ಸದಾಕಾಲ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಇಚ್ಛೆಗಳೆಲ್ಲವನ್ನು ಪೂರೈಸಲಿ, ನೆರವೇರಿಸಲಿ ಎಂದು ಈ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀ ಪಿಪಿಡಿ ಕ್ಷೇತ್ರದ ಕನಸು, ಕಲ್ಪನೆ, ರಚನೆ ಮತ್ತು ಸಂರಕ್ಷಣೆ ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ದೈವಾನುಗ್ರಹದ ಇಚ್ಛೆಯಂತೆ ಸತತವಾಗಿ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದೇವೆ. ಭವಿಷ್ಯದ ದಿನಗಳಲ್ಲಿ ಈ ಕ್ಷೇತ್ರವನ್ನು ನಂಬಿ ಬರುವ ಭಕ್ತಾದಿಗಳೆಲ್ಲರಿಗೂ ಸಹ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಕ್ಷೇತ್ರ ಇದು ಆಗಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಶ್ರೀ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ವಿಶಾಲವಾದ ಜಾಗವನ್ನು ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಿ ಕೆಲವೊಂದು ಸೇವೆಗಳನ್ನು ಮುಂದುವರಿಸುತ್ತಾ ಬಂದಿದ್ದೇವೆ. ಪ್ರಸ್ತುತ ಆ ದಿನ ಇಲ್ಲಿ ಮೂಲತಃ ದೇವಸ್ಥಾನದ ಮುಂಭಾಗದಲ್ಲಿ ಎಡ ಮತ್ತು ಬಲಭಾಗದಲ್ಲಿ ನೇರಳೆ ಮರಗಳನ್ನು ನೆಡುತ್ತಾ ಹಾಗೂ ದೇವಮೂಲೆಗಾದಂತೆ ಬೇವಿನ ಸಸಿಯನ್ನು ನೆಡುತ್ತಾ ತದನಂತರ ಶ್ರೀಯುತ ನನ್ನ ಸಹೋದರನಾದ ಜಿ ಸುಂದರೇಶ್ ಅವರ ಅಮೃತ ಹಸ್ತದಿಂದ ನಾಗದೇವತೆಯ ಹಿಂಭಾಗದಲ್ಲಿ ಅಡಿಕೆ ಮರಗಳನ್ನು ನೆಡುತ್ತಾ ಪ್ರಸ್ತುತ ತನ್ನ ಇಚ್ಛೆಯಂತೆ ಅಮ್ಮನವರ ಆದೇಶವಂತೆ ಈ ಸ್ಥಳದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ತದನಂತರ ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳ ಸಮ್ಮುಖದಲ್ಲಿ ಶುಕ್ರವಾರದ ದಿನದಂದು ಹಾಗೂ ನಮ್ಮ ಉಳುಮಾವು ಪೊಲೀಸರ ಸಮಕ್ಷಮದಲ್ಲಿ 2 ತೆಂಗು ಮತ್ತು 1 ಬೇವಿನ ಮರವನ್ನು ಸಹ ಈ ಸ್ಥಳದಲ್ಲಿ ನೆಡಲಾಗಿರುತ್ತದೆ. ತದನಂತರ ಈ ಸ್ಥಳದಲ್ಲಿ ಅಡಿಕೆ ಮರಗಳನ್ನು ನೆಟ್ಟು ಒಂದು ಅಡಕೆ ಮಂಟಪವನ್ನು ಸಹ ನಿರ್ಮಾಣ ಮಾಡಲಾಗಿರುತ್ತದೆ. ತದನಂತರ ಈ ಕಾಂಕ್ರೀಟ್ ರಸ್ತೆಯ ನೂತನ ದೇವಸ್ಥಾನಕ್ಕೆ ಬಲಭಾಗಕ್ಕಾದಂತೆ ಇಲ್ಲಿ ಒಂದು ಕೆಲವು ಮರಗಳನ್ನು ನೆಡಬೇಕೆಂದು ನಿಶ್ಚಯಿಸಿದಾಗ ಅಂದು ಶುಕ್ರವಾರದ ದಿನದಂದು ನಾನು ನರ್ಸರಿಗೆ ಹೋಗಿ ಒಂದು ತೆಂಗಿನ ಸಸಿ ಮತ್ತು 1 ಬೇವಿನ ಸಸಿಯನ್ನು ತೆಗೆದುಕೊಂಡು ಬಂದು ಹಾಗೂ ನಮ್ಮೂರಿನ ಈ ಕ್ಷೇತ್ರದ ಭಕ್ತಾದಿಯಾದ ಶ್ರೀಮತಿ ವಿನೋದ ವೆಂಕಟೇಶ್ರವರು ತಮ್ಮ ಮನೆಯಲ್ಲಿ ಕಳಸದಲ್ಲಿ ಬಿಟ್ಟಂತಹ ಒಂದು ತೆಂಗಿನ ಸಸಿಯನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರ ನೆಡಬೇಕೆಂದು ನಮ್ಮಲ್ಲಿ ಕೇಳಿಕೊಂಡಾಗ ನಾನು ಪ್ರಸ್ತುತ ತೆಂಗಿನ ಸಸಿಯನ್ನು ನೆಡಲು ಒಂದು ಸ್ಥಳಾವಕಾಶವನ್ನು ಕಂಡುಕೊಂಡು ಪ್ರಸ್ತುತ ಈ ದೇವಸ್ಥಾನ ನಿರ್ಮಾಣದ ಸಮಯದಲ್ಲಿ ಸಾಕಷ್ಟು ಸುಮಾರು 4ರಿಂದ 5 ಅಡಿಗಳ ಆಳವನ್ನು ಮುಚ್ಚಲು ಕಲ್ಲುಗಳನ್ನು ತಂದು ಒಡೆದು ಮುಚ್ಚಿರುತ್ತಾರೆ. ಈ ಸ್ಥಳದಲ್ಲಿ ಗಿಡ ಮರಗಳನ್ನು ನೆಡಲು ಅವಕಾಶವಾಗುವುದಿಲ್ಲ. ಆಗ ಈ ತುಳಸಿ ಈ ತೆಂಗಿನ ಸಸಿ ಕಳಶದಲ್ಲಿ ಚಿಗುರಿದಂತಹ ತೆಂಗಿನ ಸಸಿಯನ್ನು ನೆಡಲು ಈ ಸ್ಥಳದಲ್ಲಿ ಬಂದು ನೋಡಿದಾಗ
ಭೂತಳದಲ್ಲಿ ಸುಮಾರು 4-5 ಅಡಿ ಕಲ್ಲುಗಳು ಮುಚ್ಚಿ ಹೋಗಿರುತ್ತವೆ. ಆಗ ನಮ್ಮ ಅಣ್ಣನವರ ಬಳಿ ಕೇಳಿಕೊಂಡಾಗ ಈ ಕಲ್ಲುಗಳನ್ನು ತೆಗೆದು ಹೊಸದಾಗಿ ಒಂದು ಲೋಡು ಕೆಂಪು ಮಣ್ಣನ್ನು ಒಡೆದು ಈ ಸ್ಥಳದಲ್ಲಿ ತೆಂಗಿನ ಸಸಿಯನ್ನು ನೆಡಲು ಸುಮಾರು 5,000 ರೂಗಳನ್ನು ನನ್ನ ಕೈಯಲ್ಲಿ ಶ್ರೀಮತಿ ವಿನೋದ ವೆಂಕಟೇಶನ್ ಅವರ ಕುಟುಂಬದವರು ನೀಡುತ್ತಾರೆ. ಪ್ರಸ್ತುತ ಆ ದಿನ ಇದ್ದಂತಹ ಭಕ್ತಾದಿಗಳ ಸಮ್ಮುಖದಲ್ಲಿ ಇಲ್ಲಿ ಒಂದು ನರ್ಸರಿಯಿಂದ ತಂದಂತಹ ಈ ತೆಂಗಿನ ಸಸಿಯನ್ನು ಹಾಗೂ ಮತ್ತು ನರ್ಸರಿಯಿಂದ ತಂದಂತಹ ಒಂದು ಬೇವಿನ ಸಸಿಯನ್ನು ಈ ಸ್ಥಳದಲ್ಲಿ ನೆಡಲಾಗಿರುತ್ತದೆ. ತದನಂತರ ಈ ಸ್ಥಳದಲ್ಲಿ ಶ್ರೀಮತಿ ವಿನೋದ ವೆಂಕಟೇಶ್ ಅವರ ಕುಟುಂಬದವರಿಂದ ಕಳಸದಲ್ಲಿ ಚಿಗುರಿದಂತಹ ಒಂದು ತೆಂಗಿನ ಸಸಿಯನ್ನು ನೆಡಲಾಗಿದ್ದು, ಇದು ಪ್ರಸ್ತುತ ಈ ಕ್ಷೇತ್ರದ ಹಾಗೂ ಭೌಗೋಳಿಕ ವಾತಾವರಣದ ಅವಕೃಪೆಯೋ ಏನೋ ಪ್ರಸ್ತುತ ಇದು ನಶಿಸಿ ಹೋಗಿರುತ್ತದೆ. ಭವಿಷ್ಯದ ದಿನಗಳಲ್ಲಿ ಈ ಸ್ಥಳದಲ್ಲಿ ಮತ್ತೊಂದು ತೆಂಗಿನ ಸಸಿಯನ್ನು ಜೀರ್ಣೋದ್ಧಾರ ಮಾಡಲಾಗುವುದು. ಪ್ರಸ್ತುತ ಅಂದು ನಮ್ಮ ಕೋರಿಕೆಯಂತೆ ಹಾಗೂ ಅವರ ಮನಸ್ಸಿನಿಚ್ಛೆಯಂತೆ ತೆಂಗಿನ ಸಸಿಯನ್ನು ನೆಡಲು ಶ್ರೀಮತಿ ವಿನೋದ ವೆಂಕಟೇಶಣ್ಣನವರು ನನ್ನ ಕೈಯಲ್ಲಿ 5,000 ನೀಡಿ ಪ್ರಸ್ತುತ ಈ ಸ್ಥಳದಲ್ಲಿ 2 ತೆಂಗು ಮತ್ತು ಬೇವಿನ ಸಸಿಯನ್ನು ನೆಡಲು ಸಹಕಾರಿಯಾಗಿರುತ್ತಾರೆ. ಅವರ ಇಷ್ಟಾರ್ಥಗಳು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ನೆರವೇರಿಸಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಈ ದಿನ 33ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಶ್ರೀಮತಿ ವಿನೋದ ವೆಂಕಟೇಶಣ್ಣನವರ ಇಷ್ಟಾರ್ಥಗಳು ನೆರವೇರಲಿ ಹಾಗೂ ಅವರ ಕನಸುಗಳೆಲ್ಲವೂ ಈಡೇರಲಿ ಎಂದು ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಅವರು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೆ ಒಂದು ಜೊತೆ ದೀಪದ ಕಂಬಗಳನ್ನು ಸಹ ನೀಡಿರುತ್ತಾರೆ. ಪ್ರಸ್ತುತ ಇವು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ಮೂರ್ತಿಯ ಎಡ ಮತ್ತು ಬಲಭಾಗದಲ್ಲಿ ದ್ವಾರ ಬಾಗಿಲಿನಲ್ಲಿ ಜ್ಯೋತಿ ಬೆಳಗಲು ಸಹಕಾರಿಯಾಗಿರುತ್ತದೆ. ಪ್ರಸ್ತುತ ಶ್ರೀ ಪಾದಯಾತ್ರೆಯ ಸಮಯದಲ್ಲಿ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ಹಂತಗಳಲ್ಲಿ ಕೈ ಜೋಡಿಸಿದವರೆಲ್ಲರನ್ನೂ ಸಹ ಸ್ಮರಿಸುತ್ತಾ ಅವರ ಸೇವೆ ಅಜರಾಮರವಾಗಲಿ. ಮತ್ತಷ್ಟು ಮಗದಷ್ಟು ಜನ ಈ ಸ್ಥಳದಲ್ಲಿ ಬಂದು ಪಾದಯಾತ್ರೆಯನ್ನು ಕೈಗೊಂಡು ಅವರ ಇಷ್ಟಾರ್ಥಗಳನ್ನೆಲ್ಲವನ್ನು ಅಮ್ಮನವರು ನೆರವೇರಿಸಲಿ, ಸಿದ್ಧಿಸಲಿ ಎಂದು ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಅಂದು ತಮ್ಮ ಮನವಿಯ ಮೇರೆಗೆ ತನ್ನ ಬಳಿ ಸುಮಾರು 5,000 ನೀಡಿ ಈ ಕ್ಷೇತ್ರದ 2 ತೆಂಗು ಮತ್ತು ಒಂದು ಬೇವಿನ ಸಸಿಯನ್ನು ನೆಡಲು ಕಾರಣೀಭೂತರಾದಂತಹ ಶ್ರೀಮತಿ ವಿನೋದ ವೆಂಕಟೇಶಣ್ಣನವರ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಅವರ ಇಷ್ಟಾರ್ಥಗಳನ್ನು ಅಮ್ಮನವರು ನೆರವೇರಿಸಲಿ, ಈಡೇರಿಸಲಿ ಎಂದು ಈ 33ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ರಚನಾ ಕಾರ್ಯದಲ್ಲಿನ ಸಮಯವನ್ನು ವಿವರಿಸುತ್ತಾ ಮುಂದುವರಿಸುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.